ತಂದೆ ಕೊಡಿಸೋ ಸೀರೆ ಮದುವೆ ಆಗೋರಿಗೆ, ಗಂಡ ಕೊಡಿಸೋ ಸೀರೆ ಕುಂಕುಮ ಇರುವವರೆಗೆ, ಇದರಲ್ಲೇ ನಂದು ಹೋಗ್ಬೇಕು. ಹಳೆ ನೆನಪುಗಳು ಕಾಡುತ್ತೆ, ಸಹಜ. ನನಗೆ ನಿಮ್ಮನ್ನು ಅಳಿಸೋದಕ್ಕೆ ಇಷ್ಟ ಇಲ್ಲ. ಮನಸ್ಸಲ್ಲಿ ಎಷ್ಟು ದುಃಖ ಇದೆ ಅಂತ ನನಗೆ ಮಾತ್ರ ಗೊತ್ತಿರುತ್ತೆ. ಅಳ್ಬೇಡಿ ಮೇಡಮ್, ನಿಮ್ಮ ಕಥೆನ ಕೇಳಿ ನಮ್ಗಳು ಬರುತ್ತೆ. ಯಾವತ್ತಾದರೂ ನೋಡಿದ್ರ ಕಲಾವಿದರ ಸಂಘದಲ್ಲಿ ಈ ಶಶಿಕಲಾ, ಈ ನೋವು, ಈ ಸಂಕಟ ನೋಡಿಲ್ಲ. ನೀವಿಷ್ಟು ನಗ್ನಗ್ತಾ ಇರ್ತಾ ಇದ್ರಿ. ಇದಕ್ಕೆ ಎಷ್ಟು ಮಾತು ಇದೆ, ಅವತ್ತಿಂದ ಎಷ್ಟು ಜೋಪಾನವಾಗಿ ಇಟ್ಟಿದ್ದೀನಿ ಅಂತ ನನಗೆ ಗೊತ್ತು. ಇದಕ್ಕೆ ಸೀರೆ ಸಾಕ್ಷಿ ನಮ್ಮ ಚಿಕ್ಕಮಂಗ್ಳೂರಲ್ಲಿ ಚಂದ್ರಮ್ಮ ಅಂತಿದ್ದಾರೆ, ನಮ್ಮ ಮನೆ ಪಕ್ಕ. ಅವ್ರು ಮಾರ್ತಾಯಿದ್ರು ಅವತ್ತು 3600 ರೂಪಾಯಿ ಅನ್ಸುತ್ತೆ ಈ ಸೀರೆ. ಆವಾಗಲೇ ರೇಷ್ಮೆ ಸೀರೆ 200 ರೂಪಾಯಿ ಕಟ್ಟಿಬಿಟ್ಟು ತೊಗೊಂಡಂಥ ಸೀರೆ ಇದು ಬಸರಿಯಲ್ಲಿ. ಇದಕ್ಕೆ ಸಾಕ್ಷಿ ಸುಳ್ಳಿಡೋ ಅವಶ್ಯಕತೆ ಇಲ್ಲ, ಸಾಕ್ಷಿ ಇದ್ದಾರೆ. ಇದು ನನ್ನ ಜೀವನ, ಇದೇ ಶಶಿಕಲನ್ ಬದುಕು. ಶಶಿಕಲಾ ಅವರ ಬದುಕಿನ ಕತೆ ಪ್ರೋಮೋದಲ್ಲಿ ನೀವು ನೋಡಿದರೆ ಏನಪ್ಪ ಇಷ್ಟೊಂದು ಅಳ್ತಾ ಇದ್ದಾರೆ ಅಂದ್ಕೊಬೇಡಿ. ಇದು ಯಾವುದೇ ನಾಟಕೀಯ ಎಲ್ಲ ಮತ್ತು ಯಾರೋ ಮೆಚ್ಚೋದಕ್ಕೋಸ್ಕರನೂ ಅಲ್ಲ. ಇವರ ಕತೆ ಅದೇ ರೀತಿಯಾಗಿದೆ. ಸೀರೀಸ್ ಆಫ್ ಎಪಿಸೋಡ್ ಬರುತ್ತೆ ಕಲಾವಿದೆ ಶಶಿಕಲಾ ಅವ್ರದ್ದು. ಸುಮಾರು 600ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. 100ಕ್ಕೂ ಹೆಚ್ಚು ಸೀರಿಯಲ್ಗಳಲ್ಲಿ ಪ್ರಮುಖ ಪಾತ್ರಧಾರಿಯಾಗಿ ಅಭಿನಯಿಸಿದ್ದಾರೆ. ಎಲ್ಲ ಸೂಪರ್ ಡೂಪರ್ ಹಿಟ್ಟು. ಆದರೆ ಇವರು ಓದಿದ್ದು ಜಸ್ಟ್ 6ನೇ ತರಗತಿ. 14ನೇ ವರ್ಷಕ್ಕೆ ಮದುವೆ ಆಗ್ತಾರೆ. 18ನೇ ವರ್ಷಕ್ಕೆ ಗಂಡನ ಕಳ್ಕೊಳ್ತಾರೆ. ಕಂಕ್ಳಲ್ಲೊಂದು ಮಗು. ತನ್ನವರು ಅಂತ ಯಾರೂ ಇಲ್ಲ. ಎಲ್ಲನೂ ಬಿಟ್ಟು ಗೊತ್ತಿಲ್ಲದೆ ಇರೋ ಊರು ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದು ಇವ್ರು ಮಾಡಿದಂಥ ಕೆಲಸಗಳು ಯಾವುದ್ಯಾವುದು, ಸಿನಿಮಾದಲ್ಲಿ ಯಾವ ರೀತಿ ಚಾನ್ಸ್ ಸಿಗುತ್ತೆ, ಅದಕ್ಕೂ ಮುಂಚೆ ಏನೆಲ್ಲ ಕೆಲಸಗಳನ್ನ ಮಾಡ್ತಾರೆ, ಸಿನಿಮಾದಲ್ಲಿ ಚಾನ್ಸ್ ಸಿಕ್ಕಿದ ನಂತರ ಇವರ ಬದುಕು ಹೇಗಾಗುತ್ತೆ, ಸೆಟ್ಲಾದ್ರ ಕೊನೆಗೂ ಶಶಿಕಲಾ. ಹಾಗಾದ್ರೆ ಶಶಿಕಲಾ ಅವರು ಮಾಡಿದ ದುಡ್ಡೆಷ್ಟು? ಶಶಿಕಲಾಗೆ ಫ್ಯಾಮಿಲಿ ಇಲ್ವಾ ಇವಾಗ? ಹಾಗಾದರೆ ಅರೆ ಇಷ್ಟೆಲ್ಲ ಆದಮೇಲೂ ಕೂಡ ಅವರು ಅಮ್ಮನ ಮಡಿಲೋ ಆಶ್ರಮನ ಹೇಗೆ ನಡೆಸ್ತಾ ಇದ್ದಾರೆ? ಇದಕ್ಕೆಲ್ಲ ಉತ್ತರ ಸದ್ಯದಲ್ಲೇ. ಕಲಾವಿದೆ ಶಶಿಕಲಾ ಅವರ ಬದುಕು ಸದ್ಯದಲ್ಲೇ ನಿಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ಬರುತ್ತೆ. ನನಗೂ ಇವ್ರ ಕತೆ ಕೇಳಿ ಅಳು ಬಂತು, ಜಾಸ್ತಿ ಮಾತಾಡೋಕ್ಕಾಗ್ತಾಯಿಲ್ಲ. ಸದ್ಯದಲ್ಲೇ ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ಕಲಾವಿದೆ ಶಶಿಕಲಾ ಅವರ ಬದುಕಿನ ಕೆಲವೊಂದು ಕತೆಗಳು ಬರುತ್ತೆ. ಇದು ಇವಾಗಿನ ಯಂಗ್ ಜನ್ರೇಷನ್ಗೆ ಒಂದು ರೀತಿಯಾಗಿ ಸ್ಫೂರ್ತಿ ಅಂತ ಹೇಳ್ಬೋದು. ಸಂಬಂಧಗಳ ಬೆಲೆ ಇದೆ ಇಲ್ಲಿ. ಗಂಡನನ್ನು ಕಳೆದುಕೊಂಡ ಒಬ್ಬ ಹೆಣ್ಣಿನ ನೋವಿದೆ ಇಲ್ಲಿ. ಒಬ್ಬಂಟಿಯಾಗಿ ಒಂದು ಹೆಣ್ಣು ಸಿಟಿಗೆ ಬಂದಾಗ ಜನ ಯಾವ ರೀತಿ ಕಾಣಿಸ್ತಾರೆ ಅಂತ ಹೇಳಿ ರೋದನೆ ಪಡುವಂಥ ವ್ಯಥೆ ಇದೆ ಇಲ್ಲಿ. ಕಥೆಯನ್ನಕ್ಕಿಂತ ಶಶಿಕಲಾ ಬದುಕಿನ ವ್ಯಥೆ ಸದ್ಯದಲ್ಲೇ ಬರುತ್ತೆ ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ಸ್ನೇಹಿತರೆ.